Hello students, you are welcome to today's mathematics online class. Dear students, I think in the previous class we have followed clearly in detail the concept of trigonometry, that is introductory concepts on trigonometry, the scope of trigonometry, that means the nature of trigonometry we have discussed clearly. And after that, in the second period video class, we have discussed the trigonometry meaning and also the six trigonometrical functions, that is sin theta, cos theta, tan theta, cosecant theta, secant theta and cot theta. So as we know all the definitions of sin theta, cos theta, tan theta, cosecant theta, secant theta and cot theta. And also in the third period video class we have discussed clearly the identities, some formulas. But I am telling you people, please go through the formulas list and mug up yourself. Keep all 8 boxes of formulas in your mind, so that definitely you will have the some knowledge on trigonometry. So definitely you can able to do the very good marks in coming classes also. Okay children, today I would like to give you some problems based on the definitions. Here the question is page number 49. Page number 49. In a right angle triangle, ABC, in a right angle triangle ABC, right angled at B, if tan A, they are given us tan A is equals to 1. So we have to verify that. Then verify that 2 sin A into cos A, which is equals to 1. Or sometimes definitely they will ask you, in a right angle triangle ABC, right angled at B, angle B ಏನಾಗಿದೆ right angle ಆಗಿದೆ. If they are given us, if tan A is equals to 1, then verify. Instead of verify, so definitely they can give prove that. ವೆರಿಫೈ ಬದಲು ಪ್ರೂವ್ ದಟ್ ಕೂಡ ಬೇಕಾದ್ರೆ ಕೊಡ್ಬೋದು. 2 sin A into cos A is equals to 1 ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿ ಅಂತೇಳ್ಬಿಟ್ಟು ಕೂಡ ಕೊಡಬಹುದು. ನಿಮ್ಮ ಟೆಕ್ಸ್ಟ್ ಬುಕ್ಗಿಂತಲೂ ಇನ್ನೂ ಈಸಿಯಾಗಿ ಸಿಂಪ್ಲೆಸ್ಟಾಗಿ ನಾನು ಮಾಡಿಕೊಡ್ತೀನಿ, ಕರೆಕ್ಟಾಗಿ ಫೋಕಸ್ ಮಾಡಿ. ಸೊ ಹಿಯರ್ ದೇ ಆರ್ ಗಿವನ್ ಅಸ್ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC. ಲೆಟ್ ಅಸ್ ರೈಟ್ ದ ಫಸ್ಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಚಿಲ್ಡ್ರನ್, ಆಸ್ ವಿ ನೋ ಆಲ್, ದಿಸ್ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ದೇ ಆರ್ ಗಿವನ್ ಅಸ್ ಕ್ಲಿಯರ್ಲಿ ರೈಟ್ ಆ್ಯಂಗಲ್ಡ್ ಅಟ್ ಬಿ. ರೈಟ್ ಆ್ಯಂಗಲ್ಲು ಫಾರ್ಮೇಷನ್ ಆಗ್ತಕ್ಕಂಥದ್ದು ಬಿ ಅಂತಕ್ಕಂತಹ ವರ್ಟೆಕ್ಸಲ್ಲಿ. ಹಾಗಾಗಿ ಸೊ ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕು, ಬಿ ಫಿಕ್ಸ್ ಮಾಡ್ಕೋಬೇಕು. ಸೊ ಈ ಬಿ ಅಂತಕ್ಕಂಥ ವರ್ಟೆಕ್ಸಲ್ಲಿ ಏನಾಗಿದೆ, ರೈಟ್ ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ಸೊ ಹ್ಯಾಸ್ ಬಿನ್ ಆಲ್ ಚಿಲ್ಡ್ರನ್, ದ ನೆಕ್ಸ್ಟ್ 2 ವರ್ಟೆಸಿಸ್ ಆರ್ ಎ ಸಿ ಅಂತ ನಾವು ತಗೋಬಹುದು. ಸೊ ಇಲ್ಲೇನು ಕೇಳಿದ್ದಾನೆ, ಟ್ಯಾನ್ ಎ ಅಂತ ಯಾವಾಗ ಕೊಟ್ಟನೋ, ಸೊ ಹಾಗಾಗಿ ಇಲ್ಲಿ ನೀವೇನು ತೊಗೋಬೇಕಾಗುತ್ತೆ, ಎ ಅಂತ ತೊಗೋಬೇಕಾಗುತ್ತೆ. ಆರ್ ನಿಮಗೇನೋ ಕನ್ಫ್ಯೂಸ್ ಆದರೆ ಇದನ್ನು ಸಿ ಅಂತ ಬೇಕಾದ್ರೆ ತೊಗೋಬೋದು, ಇದನ್ನು ಎ ಅಂತ ತೊಗೋಬೋದು. ನಾವು ABC ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ಡ್ ಅಟ್ ಬಿ. ಸೊ ದೇ ಆರ್ ಗಿವನ್ ಅಸ್ ಕ್ಲಿಯರ್ಲಿ ಆ್ಯಂಗಲ್ಲು ಇನ್ಸ್ಟೆಡ್ ಆಫ್ ತೀಟಾ ಬದಲು ಏನು ಕೊಟ್ಟಿದ್ದಾನೆ, ಎ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಎ ಕೊಡ್ಬೋದು, ಬಿ ಕೊಡ್ಬೋದು, ಸಿ ಕೊಡ್ಬೋದು, ತೀಟಾ ಕೊಡ್ಬೋದು. ಸೊ ವಾಟ್ ಎವರ್ ದ ಆ್ಯಂಗಲ್, ಅಲ್ಲಿ ಸಿಂಬಲ್ಲು ತೀಟಾ ಬದಲು ಯಾವ ಲೆಟರ್ ಬೇಕಾದ್ರೂ ಕೊಡ್ಬೋದು ಅವನು. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ಪೇಪರ್ ಸೆಟ್ಟರ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ವೆರಿಫೈ ದ್ಯಾಟ್ 2 sin A into cos A which is equals to 1. Sometimes XYZ ಬೇಕಾದ್ರೆ ಕೊಡ್ಬೋದು. 2 sin X into cos X, 2 sin Y into cos Y ಅಂತ ಕೊಡ್ಬೋದು. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ನಾವು ಇಲ್ಲಿ ಏನು ಪ್ರೂವ್ ಮಾಡಬೇಕು ಅಥವಾ ಏನು ವೆರಿಫೈ ಮಾಡಬೇಕಪ್ಪ ಅಂದರೆ 2 sin A into cos A is equals to
1 ಅಂತ ನಾವು ವೆರಿಫಿಕೇಶನ್ ಮಾಡಬೇಕು. ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾನೆ, ಎ ಬಿ ಸಿ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಅಟ್ ಬಿ, and also they are defined us clearly the value of tan A is equals to 1. So this is most wanted step. ಈ ಸ್ಟೆಪ್ಪು ಅಥವಾ ಈ ಒಂದು ಸ್ಟೇಟ್ಮೆಂಟು ಅಥವಾ ಈ ಒಂದು ವ್ಯಾಲ್ಯೂ ನಮಗಿಲ್ಲಪ್ಪ ಅಂದರೆ ಈ ಲೆಕ್ಕದಲ್ಲಿ ನಾವೇನು ಮಾಡೋಕ್ಕೂ ಆಗಲ್ಲ. ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಗಿವನ್ ದ್ಯಾಟ್ ಏನು ಕೊಟ್ಟಿದ್ದಾನಪ್ಪ ಅಂದರೆ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟ. ಸೊ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು 1. ದೇರ್ ಈಸ್ ನೋ ಎನಿ ನಂಬರ್ ಇನ್ ಎ ಡಿನಾಮಿನೇಟರ್ ಮೀನ್ಸ್ 1 ಪ್ರೆಸೆಂಟ್. ನಿಮಗೆಲ್ಲ ಗೊತ್ತಿದೆ, 1 ಡಿನಾಮಿನೇಟ್ರಲ್ಲಿ 1 ಇರುತ್ತೆ, ಅಥವಾ 2 ಡಿನಾಮಿನೇಟ್ರಲ್ಲಿ 1 ಇರ್ಬೋದು, 3 ಡಿನಾಮಿನೇಟ್ರಲ್ಲಿ 1 ಇರ್ಬೋದು, ಅಥವಾ ವಾಟ್ ಎವರ್. ಫಾರ್ ಎಕ್ಸಾಂಪಲ್ ಇಲ್ಲಿ 100 ಇದೆ ಅಂತ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು 100 ಇದೆ ಅಂತ ಇಟ್ಕೊಳ್ರಿ. ಡಿನಾಮಿನೇಟರಲ್ಲಿ ಏನೂ ಇಲ್ಲ ಅಂದರೆ ಏನಿರುತ್ತೆ, 1 ಇರುತ್ತೆ. ಸೊ ದಟ್ ಯು ಹ್ಯಾವ್ ಟು ಥಿಂಕ್, ದಟ್ ಯು ಹ್ಯಾವ್ ಟು ಕೀಪ್ ಆಲ್ವೇಸ್ ಇನ್ ಯುವರ್ ಮೈಂಡ್. ಸೊ ಈಗ ಟ್ಯಾನ್ ಎ ವ್ಯಾಲ್ಯೂ ಏನಿದೆ, 1/1. ಸೊ ವಾಟ್ ಯು ಮೀನ್ ಟ್ಯಾನ್? opposite by adjacent. See, opposite by adjacent, opposite by adjacent, opposite by adjacent. Opposite ಅಲ್ಲಿ ಎಷ್ಟು ಕೂರಿಸೋಣ? 1 ಕೂರಿಸೋಣ. ಅಡ್ಜಸೆಂಟ್ ಅಲ್ಲಿ ಎಷ್ಟು ಕೂರಿಸೋಣ? 1. ಸೊ ಐ ಹೋಪ್ ನಿಮಗೆಲ್ಲ ಐಡಿಯಾ ಸಿಗ್ತಾ ಇದೆ ಅನಿಸ್ತದೆ. ಈಗ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟ ಡಿನಾಮಿನೇಟರ್ ಪೊಸಿಷನಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ ಏನು ತೊಗೋಬೇಕಾಗುತ್ತೆ, ನಾವು 1 ಅಂತ ತೊಗೋಬೇಕಾಗುತ್ತೆ. ಈಗ ಟ್ಯಾನ್ ಎ ಡೆಫಿನೇಷನ್ ಏನಿರುತ್ತಪ್ಪ ಅಂದರೆ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟಲ್ಲಿ ಎಷ್ಟಿದೆ ನಂಬರು? 1 ತೊಗೊಂಡಿದ್ದೀನಿ. ಅಡ್ಜಸೆಂಟಲ್ಲಿ ಎಷ್ಟಿದೆ ನಂಬರು? 1 ತೊಗೊಂಡಿದ್ದೀನಿ. ಈಗ ಬಿ ಸಿ ವ್ಯಾಲ್ಯೂ ಎಷ್ಟು ಬಂತು? 1. ಎ ಬಿ ವ್ಯಾಲ್ಯೂ ಎಷ್ಟು ಬಂತು? 1. ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ we can easily find the value of AC. So has been all again according to Pythagoras theorem. Pythagoras theorem. So they are given us clearly ABC is a right angle triangle, right angle at B. This angle opposite side we are going to call as hypotenuse. That's why children, so we should take AC square is equals to AB square plus BC square. So here the length of AC we can find directly from Pythagoras theorem. Shortcut ಇಷ್ಟೇ, ಇನ್ನೇನಿಲ್ಲ. ನೀವೇನಪ್ಪ ಮಾಡ್ತೀರಪ್ಪ ಅಂದರೆ ಇಲ್ಲಿ ಟ್ಯಾನ್ ಎ ಈಸ್ ಈಕ್ವಲ್ಸ್ ಟು 1 ಕೊಟ್ಬಿಟ್ಟು ಕನ್ಫ್ಯೂಸ್ ಆಗಿಬಿಡ್ತೀರಾ. ಟ್ಯಾನ್ ಎ ಈಸ್ ಈಕ್ವಲ್ಸ್ ಟು 2 ಕೊಡ್ಬೋದು, ಟ್ಯಾನ್ ಎ ಈಸ್ ಈಕ್ವಲ್ ಟು 3 ಕೊಡ್ಬೋದು, ಟ್ಯಾನ್ ಎ ಈಸ್ ಈಕ್ವಲ್ಸ್ ಟು 5 ಕೊಡ್ಬೋದು. ಡಿನಾಮಿನೇಟ್ರಲ್ಲಿ ಏನಿದ್ರೆ ಎಷ್ಟು ತೊಗೋಬೇಕು ನೀವು? 1 ಅಂತ ತೊಗೋಬೇಕು. ಸೊ ಹಾಗೆ ಇದೇ ಟ್ರಿಕ್ಸ್ ಏನಿಲ್ಲ. ಟ್ಯಾನ್ ಎ ಈಸ್ ಈಕ್ವಲ್ಸ್ ಟು 1, ಡಿನಾಮಿನೇಟ್ರಲ್ಲಿ ಏನಿಲ್ಲ ಅಂದರೆ ಎಷ್ಟಿರುತ್ತೆ? 1 ಇರುತ್ತೆ ಅಂತ ಲೆಕ್ಕ. ಸೊ ಆಪೋಸಿಟಲ್ಲಿ 1 ಕೂರಿಸ್ರಿ, ಅಡ್ಜಸೆಂಟಲ್ಲಿ 1 ಕೂರಿಸ್ರಿ. ಪೈಥಾಗರಸ್ ಥಿಯರಮ್ ಮುಖಾಂತರ ಎ ಸಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೊಳ್ರಿ ಈಸಿಯಾಗಿ. ಸೊ ಈಗ ಏನಾಗುತ್ತೆ? ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ವಾಟ್ ಯು ಮೀನ್ ಪೈಥಾಗರಸ್ ಥಿಯರಮ್? Square on the hypotenuse side, square on the hypotenuse side is equal to sum of the squares on the other 2 sides. That's why we should take AC square again as it is. The value of AB is 1, that is 1 square. The value of BC is 1, that is again 1 square. AC is equals to 1 square plus 1 square, that is 2. The value of 1 square is 1. Again the value of 1 square is 1. 1 plus 1 is 2. So the value of AC is equals to root 2. Now here we have got the length of the value of AC, that is root 2. ಎಷ್ಟು ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ಈಗ ಇದು ಬೇಕಾ ಮಾಡ್ಬೋದು, ಇನ್ನು ಏನೇ ಕೊಟ್ಟರು ಕೂಡ ಬೇಕಾದ್ರೆ ಮಾಡ್ಬೋದು, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನಾವು ಲೆಟ್ ಅಸ್ ಟೇಕ್ ಡೌನ್ ದ ಗಿವನ್ ವೆರಿಫಿಕೇಶನ್ ಸ್ಟೇಟ್ಮೆಂಟ್, ದಟ್ ಈಸ್ 2 sin A into cos A which is equals to 1. So let us write 2 as it is. Open the bracket. Sin A. As we know, the value of sin A is nothing but opposite by hypotenuse. Opposite by hypotenuse. Opposite by hypotenuse. The value of sin A is 1 by root 2. In place of sin A, we should take 1 by root 2. Close the bracket. Again open the bracket. Now let us take the value of cos A again from figure. Figure in the cos A value ತಗೊಳ್ಳೋಣ. ಈಗ cos A ಅಂದ್ರೇನು ನಿಮಗೆಲ್ಲ ತಿಳಿಸಿದ್ದೀನಿ. cos ಅಂದ್ರೇನು? ದುಡ್ಡು. ದುಡ್ಡು ಎಲ್ಲಿಂದ ಬರುತ್ತೆ?
ಕೆಳಗಡೆಯಿಂದ ಬರುತ್ತೆ, ಭೂತಾಯಿಯಿಂದ ಬರುತ್ತೆ, ಭೂಮಿಯಿಂದ ಬರುತ್ತೆ ಅಂದ್ಬಿಟ್ಟು ಹೇಳಿದ್ದೀನಿ. ಭೂಮಿಯಲ್ಲಿದೆ, ಕೆಳಗಡೆ ಇದೆ. ಹಾಗಾಗಿ ನೋಡಿ ಕಾಸ್, ಇದು ಕಾಸ್. ಕಾಸ್ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಗೇನ್ ದ ವ್ಯಾಲ್ಯೂ ಆಫ್ ಕಾಸ್ ಎ ಇಸ್ ನಥಿಂಗ್ ಬಟ್ 1 by root 2. In place of cos A, we should take 1 by root 2, close the bracket, which is equals to 1. Children, now we have to multiply the numerators, that is 2 1s are 2, 2 1s are 2, divided by root 2, root 2, root 2 into root 2, 2, because root 3 into root 3, 3, root 4 into root 4, 4, root 5 into root 5, root katte into root katte, katte. So ಹಾಗಾಗಿ 2 1s are 2, 2 1s are 2, root 2 into root 2, 2. So which is equals to 1. 2, 2 get cancel ಆಯಿತು, 1 is equals to 1. Now verification ಆಯಿತು. See children, then verify that 2 sin A into cos A is equals to 1. Yes, here we are verified. ನಾವು ವೆರಿಫಿಕೇಶನ್ ಮಾಡಿದ್ವಿ. The result has been verified. See children, how simple here we have the problem. So this is the way we are going to present the answer. I hope ಅರ್ಥ ಆಗಿದೆ ಅನಿಸ್ತದೆ. Just to pause the video and take down the notes. Okay. Next, let me see the fifth problem. Let me see the fifth problem in the same page. So tick out the fifth problem. Tick out the fifth problem. Example fifth, page number 49. Example fifth, it's very very important. Page number 49. Example fifth problem, ತುಂಬಾ ಇಂಪಾರ್ಟೆಂಟು. ಕ್ಲೀನಾಗಿ ಫೋಕಸ್ ಮಾಡಿ. In triangle OPQ, in triangle OPQ, right angled at P, right angled at P. So they are given us clearly the length of OP, that is 7 centimeter, and also they are given us one value, that is OQ minus PQ, which is equals to 1. OQ minus PQ, which is equals to 1 centimeter. 1 centimeter. So here we have to find the values. Find the values of sin Q and cos Q. Cos Q. ಒಂದ್ಸಲ ಅವನು sin Q cos Q ಬದಲು tan Q ಕೊಡ್ಬೋದು, cosecant Q ಕೊಡ್ಬೋದು, cot Q ಕೊಡ್ಬೋದು. So whatever. So they are given us the figure also clearly. So this is a right angle triangle. Right angled at P, O, Q. So here we should take Q. OP, the length of OP is 7 centimeter, and also they are given us the value of OQ minus PQ, which is equals to
1 centimeter. Here we have to find the value of sin q and cos q. Children, here we have only the adjacent value. OP ವ್ಯಾಲ್ಯೂ ಮಾತ್ರ ನಮಗೆ ಇಲ್ಲಿ ಸಿಕ್ಕಿದೆ. OQ ವ್ಯಾಲ್ಯೂ ನಮ್ಮ ಹತ್ರ ಇಲ್ಲ, PQ ವ್ಯಾಲ್ಯೂ ಕೂಡ ನಮ್ಮ ಹತ್ರ ಇಲ್ಲ. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ OQ as well as the value of PQ. First let us take the consider right angled triangle that is POQ. So here angle P which is equals to 90 degree. Suppose POQ is right angle triangle. The side opposite to right angle is hypotenuse. Now let us take, according to Pythagoras theorem, the length of OQ square is equals to PQ square plus OP square. OQ square is equals to OP square plus PQ square. So I think you should know very well. Suppose if it is right angle triangle, so ಈ ಆ್ಯಂಗಲ್ಗೆ ಆಪೋಸಿಟ್ ಇರ್ತಕ್ಕಂಥ ಸೈಡ್ ಅಂತ ಕರಿತೀವಿ ಹೈಪಾಟಿನ್ಯೂಸ್ ಅಂತ ಕರಿತೀವಿ. ಹಾಗಾಗಿ OQ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು OP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಆಗುತ್ತೆ. ಇಲ್ಲೇ ಶಾರ್ಟ್ಕಟ್ಸ್ ನೀವು ತೊಗೋಬೇಕಾಗಿರ್ತಕ್ಕಂಥದ್ದು. ಈಗ OQ ಸ್ಕ್ವೇರ್ ಕ್ಲೀನಾಗಿ ಫೋಕಸ್ ಮಾಡಿ. ದೇ ಆರ್ ಗಿವನ್ ಅಸ್ ಕ್ಲಿಯರ್ಲಿ given that OQ minus PQ which is equals to 1. ಇಲ್ಲಿ ಕ್ಲೀನಾಗಿ ಫೋಕಸ್ ಮಾಡಿ, ನೀಟಾಗಿ ಕರೆಕ್ಟಾಗಿ ಫೋಕಸ್ ಮಾಡಿ. ಐ ಥಿಂಕ್ ಲಾಸ್ಟ್ ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ನಿಸ್ತದೆ. ಇದು ಕೂಡ ಅರ್ಥ ಮಾಡಿಕೊಡ್ರಿ. OP 7 ಸೆಂಟಿಮೀಟರು, OP 7 ಸೆಂಟಿಮೀಟರ್ ತೊಗೊಂಡಿದ್ದೀನಿ. Here we don't know the length of OQ as well as PQ. OQ ಲೆಂತ್ ಗೊತ್ತಿಲ್ಲ, PQ ಲೆಂತ್ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿರ್ತಕ್ಕದ್ದು ಒಂದೇ, ದ ಲೆಂತ್ ಆಫ್ OP ದಟ್ ಈಸ್ 7 ಸೆಂಟಿಮೀಟರ್. ಆ್ಯಂಡ್ ಆಲ್ಸೋ ಇಯರ್ ದೇ ಹ್ಯಾವ್ ಗಿವನ್ ಅಸ್ ಕ್ಲಿಯರ್ಲಿ OQ ಮೈನಸ್ PQ ವಿಚ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಅಂತ. ಇಲ್ಲಿ OQ ಅನ್ನು ಇಲ್ಲಿ ಎಲಿಮಿನೇಟ್ ಮಾಡ್ಕೊಳ್ಳೋಣ. ಕೊಟ್ಟಿರ್ತಕ್ಕಂಥ ಒಂದು ವ್ಯಾಲ್ಯೂ ದಟ್ ಈಸ್ OQ ಮೈನಸ್ PQ ವಿಚ್ ಈಕ್ವಲ್ಸ್ ಟು 1 ಇದೆಯಲ್ಲ. ಸೊ ಇಲ್ಲಿ ಐ ವುಡ್ ಲೈಕ್ ಟು ರೈಟ್ OQ ವಿಚ್ ಇಸ್ ಈಕ್ವಲ್ಸ್ ಟು ಈ 1 ಹಾಗೆ ಬರಿತೀನಿ. ಇಫ್ ಐ ಸೆಂಡ್ ಮೈನಸ್ PQ ಟು ರೈಟ್ ಸೈಡ್ ದ ವ್ಯಾಲ್ಯೂ ಈಸ್ ಪ್ಲಸ್ PQ. ನೌ ಇಯರ್ ವಿ ಹ್ಯಾವ್ ಗಾಟ್ ದ ವ್ಯಾಲ್ಯೂ ಆಫ್ OQ. ಈಗ ನಮಗೆ OQ ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಅಲ್ಲಿ 1 ಹಾಗೆ ಬರೆದಿದ್ದೀನಿ, ಈ 1 ಹಾಗೆ ಬರೆದಿದ್ದೀನಿ. ಮೈನಸ್ PQ ಅನ್ನು ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದಾಗ ಪ್ಲಸ್ PQ ಆಯಿತು. ಈಗ ನನಗೆ OQ ವ್ಯಾಲ್ಯೂ ಸಿಕ್ಕಿದೆ ದಟ್ ಈಸ್ 1 ಪ್ಲಸ್ PQ. ಸೊ ಇನ್ ಪ್ಲೇಸ್ ಆಫ್ OQ ಐ ವುಡ್ ಲೈಕ್ ಟು ಟೇಕ್ ದ ವ್ಯಾಲ್ಯೂ ದಟ್ ಈಸ್ 1 ಪ್ಲಸ್ PQ. ಐ ಹೋಪ್ ಅರ್ಥ ಆಗಿದೆ ಅನ್ನಿಸ್ತದೆ. ಈಗ ಕ್ಲೀನಾಗಿ ಫೋಕಸ್ ಮಾಡಿ. OQ ವ್ಯಾಲ್ಯೂನು ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ವ್ಯಾಲ್ಯೂಯಿಂದ ತೊಗೊಂಡಿದ್ದೀನಿ. OQ ಮೈನಸ್ PQ ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟನಲ್ಲ. ಸೊ OQ ಮೈನಸ್ PQ ಇಸ್ ಈಕ್ವಲ್ಸ್ ಟು 1. ಈ OQ ಹಾಗೆ ಬರೆದಿದ್ದೀನಿ, ಈ 1 ಹಾಗೆ ತೊಗೊಂಡಿದ್ದೀನಿ. ಮೈನಸ್ PQ ಅನ್ನು ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದಾಗ ಪ್ಲಸ್ PQ ಆಯಿತು. ನೌ ವಿ ಹ್ಯಾವ್ ಗಾಟ್ ದ ವ್ಯಾಲ್ಯೂ ದಟ್ ಈಸ್ OQ 1 ಪ್ಲಸ್ PQ. ಈ OQ ಪ್ಲೇಸಲ್ಲಿ 1 ಪ್ಲಸ್ PQ ಹೋಲ್ ಸ್ಕ್ವೇರ್ಗೆ ಹೋಲ್ ಸ್ಕ್ವೇರ್ ಹಾಗೆ ತೊಗೊಂಡಿದ್ದೀನಿ ವಿಚ್ ಈಸ್ ಈಕ್ವಲ್ಸ್ ಟು OP. ಸೊ ದೇ ಆರ್ ಗಿವನ್ ಅಸ್ OP. ವಾಟ್ ಇಸ್ ದ ವ್ಯಾಲ್ಯೂ ಆಫ್ OP? 7. ಇನ್ ಪ್ಲೇಸ್ ಆಫ್ OP ಐ ಕ್ಯಾನ್ ರೈಟ್ 7 ದಟ್ ಈಸ್ 7 ಸ್ಕ್ವೇರ್ ಪ್ಲಸ್ PQ square. Now here we have to expand this one in the form of A plus B whole square. A plus B whole square form ಅಲ್ಲಿ ಇದನ್ನು ನಾವು ಎಕ್ಸ್ಪ್ಯಾನ್ಷನ್ ಮಾಡಬೇಕು. Children, this is a mathematics. This is not a other subject. Here you have to invest your mind. Then only you will get the idea. So now let us expand this one in the form of A plus B whole square. The value of A plus B whole square is A square plus PQ square plus 2 into 1 into PQ. See children, A square plus B square plus
2ab, which is equals to the value of 7 square is 49. Let us write pq square as it is. Straight away you can cancel pq square and again pq square. If you have the same things both LHS and RHS, we can cancel clearly. pq square cancellation ಆಯಿತು. The value of 1 square is 1 plus 2 ones are 2. 2 into pq, 2pq, which is equals to, what is the number here? 49. Now again, just to pause the video and take down the notes. Next I will continue from here to the answer sin q, that is cos q. Just to pause the video and to take down the notes. Okay children? What's here we have step, that is 1 plus 2pq, which is equals to 49. Let us write 2pq as it is, which is equals to 49 as it is. If I send 1 to right side, the value is minus 1. So 2pq, which is equals to 49 minus 1, that is 48. Now if we simplifies, we will get here the value of pq. 2 ones are 2 twos are 4, 2 fours are 8. So the value of pq, which is equals to 24. Straight away you can write in place of, that is pq side, that is 24. So here we have the value, that is 7. Okay children? Now again we should go for finding OP. So ಈಗ OP value ಬೇಕು. OP value ಫೈಂಡ್ ಮಾಡಬೇಕಾಗ್ತದೆ. ಒ ಪಿ ವ್ಯಾಲ್ಯೂ ಫೈಂಡ್ ಮಾಡಬೇಕಾಗ್ತದೆ. ಅಗೈನ್ ದಟ್ ಈಸ್ ಫ್ರಮ್ ಪೈಥಾಗರಸ್ ಥಿಯರಮ್, ದಟ್ ಈಸ್ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್, the value of OP square is equals to, ಇಯರ್ ಕ್ಯೂಮ, ರೈಟ್. ಈಗ ಪೈಥಾಗರಸ್ ಥಿಯರಮ್ ಅವಶ್ಯಕತೆನೇ ಇಲ್ಲ, ಡೈರೆಕ್ಟಾಗಿ ಇದನ್ನು ತೊಗೊಳ್ರಿ. ದಟ್ ಈಸ್ ಓ ಕ್ಯೂ ಮೈನಸ್ ಪಿ ಕ್ಯೂ, ವಿಚ್ ಈಸ್ ಈಕ್ವಲ್ಸ್ ಟು 1. ನಾವು ಇಯರ್ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಓ ಕ್ಯೂ. ಈಗ ಓ ಕ್ಯೂ ವ್ಯಾಲ್ಯೂ ಬೇಕಾದ್ರಿಂದ ಅವ್ನು ಕೊಟ್ಟಿರ್ತಕ್ಕಂಥ ಒಂದು ಕಂಡೀಷನ್ ತೊಗೊಳ್ರಿ. ದಟ್ ಈಸ್ ಓ ಕ್ಯೂ ಮೈನಸ್ ಪಿ ಕ್ಯೂ ವಿಚ್ ಈಕ್ವಲ್ಸ್ ಟು 1. Here the value of OQ we need to find. Let us write OQ as it is minus as it is. The value of PQ is 24. That is 24, which is equals to 1. So here the value of OQ is equals to 1. If I send minus 24 to right side, that is plus 24. The value of OQ is equals to 25. OQ value bantu 25, PQ value bantu 24, OP ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ 7, OQ ವ್ಯಾಲ್ಯೂ ಎಷ್ಟು ಬಂತು 25. ನಿನಗೆ ನೀ ಯಾವ ವ್ಯಾಲ್ಯೂ ಬೇಕೀಗ? ಸೈನ್ ಕ್ಯೂ. ಎಲ್ಲ ಬೇಕಾದ್ರೆ ತೊಗೊಂಡೋಗ್ಬೋದು. ಈಗ ಸೈನ್ ಕ್ಯೂ ಬರುತ್ತೆ, ಕಾಸ್ ಕ್ಯೂ ಬರುತ್ತೆ, ಟ್ಯಾನ್ ಕ್ಯೂ ಬರುತ್ತೆ, ಕೊಸಿಕೆಂಟ್ ಕ್ಯೂ ಬರುತ್ತೆ, ಸೀಕೆಂಟ್ ಕ್ಯೂ ಬರುತ್ತೆ, ಕಾಟ್ ಕ್ಯೂ ಬರುತ್ತೆ, ಎಲ್ಲನೂ ಬೇಕಾದ್ರೆ ತೊಗೊಂಡೋಗ್ಬೋದು. ಓಕೆ, ಹಿಯರ್ ದ ವ್ಯಾಲ್ಯೂ ಆಫ್ ಸೈನ್ ಕ್ಯೂ ಇಸ್ ಈಕ್ವಲ್ಸ್ ಟು opposite by hypotenuse, that is 24 divided by 25. 24 divided by 25. The value of cos q is nothing but 7 divided by 25. 7 divided by 25. What is the value of tan q? L shape. Tan cube is nothing but L shape. 24 divided by 7. 24 divided by 7.
What is the value of cosecant q? Cosecant, secant ಎಲ್ಲಿ ಉಟ್ಕೊಳ್ಳುತ್ತೆ? ಹೈಪಾಟಿನಸಲ್ಲಿ. ಇಲ್ಲಿ ಉಟ್ಕೊಂಡು ಈ ಕಡೆ ಪಾಸ್ ಆದರೆ ಕೊಸಿಕೆಂಟು, ಡೌನ್ಗೆ ಪಾಸ್ ಆದರೆ ಸೀಕೆಂಟು. ಹಾಗಾಗಿ 25 ಡಿವೈಡೆಡ್ ಬೈ 24 ಈಸ್ ಕೊಸಿಕೆಂಟ್. 25 divided by 24 is cosecant. What is the value of secant q? Secant q value is 25 divided by 7. 25 divided by 7. And final one is cot q. What is the value of cot q? Cot means snake. Snake ಬರುತ್ತೆ ನೋಡ್ರಿ ಇಲ್ಲಿ. ಹಾಗಾಗಿ 7 divided by 24. 7 divided by 24. ನಿಮ್ಮ ಟೆಕ್ಸ್ಟ್ ಬುಕ್ ನೋಡ್ರಿ, ಫೋಕಸ್ ಮಾಡಿ. ಐ ಹೋಪ್ ಆನ್ಸರ್ಸ್ ಕರೆಕ್ಟಾಗಿ ಸಿಕ್ಕಿದೆ ಅನಿಸ್ತದೆ. ಸೊ ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಆನ್ಸರ್ಸ್. ಮೇ ಬಿ ಅವನು ಸೈನ್ ಕ್ಯೂ ಬದಲು ಕಾಸ್ ಕ್ಯೂ ಬದಲು ಬೇರೆ ಯಾವುದೇ ಒಂದು ಕೊಟ್ರು. ಸೊ ಇಯರ್ ವಿ ಶುಡ್ ಫೈಂಡ್ ದ ಫಸ್ಟ್ ದ ಸೈಡ್ಸ್ ಮೆಜರ್ಮೆಂಟ್. If we have the sides measurement, then definitely we can do the, so whatever. ಇನ್ನು ನಾವು ಕೇಳ್ತಿರ್ತಾನೆ ಅವನು, show that or prove that. One more problem. Show that or prove that. Sin squared q plus cos squared q is equals to 1 ಅಂತ ಕೊಡ್ತಾನೆ. ಅವಾಗ ಏನು ಮಾಡ್ತೀರಾ? Sin squared q plus cos squared q is equals to 1. ಇದನ್ನು ಪ್ರೂವ್ ಮಾಡಿ ಅಂತ ಕೊಡ್ತಾನೆ. ಅಥವಾ ಇನ್ನೂ ಸಿಂಪಲ್ದೇ ಕೊಡ್ತೀನಿ, ಸೈನ್ ಕ್ಯೂ ಇಂಟು ಕೊಸಿಕೆಂಟ್ ಕ್ಯೂ ಇಸ್ ಈಕ್ವಲ್ಸ್ ಟು 1 ಅಂತ ಕೊಡ್ತಾನೆ. ಈ 1ಗೆ ಎಷ್ಟು 6 ಫಾರ್ಮುಲಾಸ್ ಬರ್ತವೆ. ಸೈನ್ ಕ್ಯೂಬ್ ಇಂಟು ಕೊಸಿಕೆಂಟ್ ಕ್ಯೂ ಇಸ್ ಈಕ್ವಲ್ಸ್ ಟು 1 ಅಂತ ಕೊಡ್ಬೋದು. ಕಾಸ್ ಕ್ಯೂಬ್ ಇಂಟು ಸೀಕೆಂಟ್ ಕ್ಯೂ ಇಸ್ ಈಕ್ವಲ್ಸ್ ಟು 1 ಅಂತ ಕೊಡ್ಬೋದು. ಟ್ಯಾನ್ ಕ್ಯೂಬ್ ಇಂಟು ಕಾಟ್ ಕ್ಯೂ ಇಸ್ ಈಕ್ವಲ್ಸ್ ಟು 1 ಅಂತ ಕೊಡ್ಬೋದು. ಸೈನ್ ಸ್ಕ್ವೇರ್ಡ್ ಕ್ಯೂ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಕ್ಯೂ ಇಸ್ ಈಕ್ವಲ್ಸ್ ಟು 1 ಅಂತ ಕೊಡ್ಬೋದು. ಅಥವಾ ಸೀಕೆಂಟ್ ಸ್ಕ್ವೇರ್ಡ್ ಕ್ಯೂ ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಕ್ಯೂ ಇಸ್ ಈಕ್ವಲ್ಸ್ ಟು 1 ಅಂತ ಕೊಡ್ಬೋದು. ಅಥವಾ ಕೊಸಿಕೆಂಟ್ ಸ್ಕ್ವೇರ್ಡ್ ಕ್ಯೂ ಮೈನಸ್ ಕಾಟ್ ಸ್ಕ್ವೇರ್ಡ್ ಕ್ಯೂ ಇಸ್ ಈಕ್ವಲ್ಸ್ ಟು 1 ಅಂತ ಕೊಡ್ಬೋದು. ಎಷ್ಟು ಬೇಕಾದ್ರೆ ಲೆಕ್ಕಗಳು ಸೃಷ್ಟಿ ಮಾಡ್ಬೋದು. ಡಿಯರ್ ಸ್ಟೂಡೆಂಟ್ಸ್, ಶುಡ್ ನಾಟ್ ಡಿಪೆಂಡ್ ಅಪಾನ್ ಓನ್ಲಿ ದ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್. ಯು ಹ್ಯಾವ್ ಟು ಕಮ್ ಔಟ್ ಫ್ರಮ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಿಂದ ಆಚೆ ಕಡೆ ಬರಬೇಕು. ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸನ್ನು ಬೇಸ್ ಮಾಡಿಕೊಂಡು ಡಿಫರೆಂಟ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ದೆನ್ ಓನ್ಲಿ ಯು ಕ್ಯಾನ್ ಸ್ಕೋರ್ ದ ವೆರಿ ಗುಡ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್. ಅದರ್ವೈಸ್ ಯು ಕ್ಯಾನಾಟ್ ಸ್ಕೋರ್. ಮ್ಯಾಥಮೆಟಿಕ್ಸ್ ಅಂದರೆ ಅದನ್ನೇ ನಾನು ಓಪನ್ನಾಗಿ ಚಾಲೆಂಜ್ ಮಾಡ್ತಾಯಿದ್ದೀನಿ. ನಿಮ್ಮ ಆನ್ಯಲ್ ಎಕ್ಸಾಮ್ ಕ್ವಶನ್ ಪೇಪರ್ ತೊಗೊಳ್ರಿ, ಟೆಕ್ಸ್ಟ್ ಬುಕ್ಕು ತೊಗೊಳ್ರಿ, ಎರಡೂ ಪಾರ್ಟ್ಸು ತೊಗೊಳ್ರಿ. ಪ್ಯೂರ್ಲಿ ಫ್ರಮ್ ಟೆಕ್ಸ್ಟ್ ಬುಕ್ಸಿಂದ ನಮಗೆ ಆನ್ಯಲ್ ಎಕ್ಸಾಮ್ ಪೇಪರಲ್ಲಿ ಸಿಕ್ಕಿರ್ತಕ್ಕದ್ದು ಕೇವಲ ಔಟ್ ಆಫ್ 80 30 to 40 ಮಾರ್ಕ್ಸ್ ಮಾತ್ರನೇ. 30 to 40 ಮಾರ್ಕ್ಸ್ ಮಾತ್ರನೇ. ರಿಮೈನಿಂಗ್ 40 ಮಾರ್ಕ್ಸು ಫ್ರಮ್ ಔಟ್ಸೈಡ್ ದ ಟೆಕ್ಸ್ಟ್ ಬುಕ್. ಸೊ ಹಾಗಾಗಿ ಯು ಹ್ಯಾವ್ ಟು ಥಿಂಕ್ ಬಿಯಾಂಡ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್. ಸಿ ಚಿಲ್ಡ್ರನ್, ದ ವ್ಯಾಲ್ಯೂ ಆಫ್ ಸೈನ್ ಕ್ಯೂಬ್ ಈಸ್ 24 by 25. 24 by 25 into cosecant cube is 25 divided by, who is that 7? 25 divided by 24. 25 divided by 24. Cancel ಮಾಡಿ. 25 24 24. ಎಷ್ಟು ಬಂತು ನಿಮಗೆ? 1. ವೆರಿಫೈ ಆಯ್ತಲ್ವ ರಿಸಲ್ಟು? ಸೊ ದಿಸ್ ದ ವೇ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಆನ್ಸರ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಡೂ ದ ಎಕ್ಸರ್ಸೈಸ್ 11.1. ಎಕ್ಸರ್ಸೈಸ್ 11.1. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ನಿಸ್ತದೆ. ಅರ್ಥ ಆಗಿಲ್ಲಪ್ಪ ಅಂದರೆ ವಿಡಿಯೋ ಕ್ಲಾಸನ್ನು ವಾಚ್ ಮಾಡಿ, ರಿಪೀಟೆಡ್ಲಿ ವಾಚ್ ಮಾಡಿ, ಸೊ ದಟ್ ಡೆಫಿನೆಟ್ಲಿ ವಿಲ್ ಗೆಟ್ ದ ಐಡಿಯಾ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು. Just to pause the video and take down the notes.